ಹಲೋ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಟೊಮೆಟೊ ರೈಸ್ ಮಾಡಿದ್ದೆ. ಅದು ಖಾಲಿ ಆಗಿತ್ತು. ಬೆಳಗ್ಗೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಟೊಮೆಟೊ ರೈಸ್ ಮಾಡಿದ್ನಲ್ವ, ಅದಕ್ಕಾಗಿ ಇವಾಗ ಸಿಂಪಲ್ಗೆ ಮೆಣಸು ರಸ ಮಾಡ್ಕೊತಿದ್ರೆ ಘಾಟಾಗಿ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮೆಣಸಿದ ರಸ ಮಾಡಿಬಿಟ್ಟು ಅದಕ್ಕೆ ಸೈಡ್ ಡಿಶ್ ಆಗಿ ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಮಾಡ್ತಿದ್ದೆ. ಇನ್ನು ಪಲ್ಯಕ್ಕೂ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅದ್ರೊಳಗಡೆ ಹೊಟ್ಟೆ ಹಸುವಾಗ್ತಿತ್ತು ಅಂತ ರಾತ್ರಿ ಚಪಾತಿ ಇದ್ರೆ ಅದಕ್ಕೆ ಹಾಲು ಪೌಡ್ರನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ತಿಂತಾ ಇದ್ದೆ. ಈ ರೀತಿ ತಿನ್ನೋದಕ್ಕೆ ನನಗೆ ತುಂಬ ಇಷ್ಟ. ಚಪಾತಿ ಇದ್ರೆ ಟೀದಲ್ಲೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತೀನಿ. ಇನ್ನು ಹಾಗಲಕಾಯಿ ಪಲ್ಯನೂ ರೆಡಿ ಆಗಿತ್ತು. ಯಾವಾಗೂ ಹೇಗೆ ಮಾಡ್ತಿದ್ರು ತುಂಬ ಕಹಿ ಬರ್ತಿರೋದು. ಇವತ್ತೊಂದು ಸ್ವಲ್ಪ ಟಿಪ್ಸ್ನ ಯೂಸ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಟೋನಿಗೂ ತಿನ್ನಿಸ್ಬಿಟ್ಟು ನಾನು ಮಧ್ಯಾಹ್ನ ಊಟ ಮಾಡಿಬಿಟ್ಟೆ. ನಮ್ಮ ಬ್ರೂನೋ ನೋಡಿ ಎಷ್ಟು ಕ್ಯೂಟಾಗಿ ಮಲಗಿದ್ದಾನೆ. ಇನ್ನು ನಾನು ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿದ ತಕ್ಷಣ ಇನ್ನು ಮೇಲೆ ಕಸ ಎಲ್ಲ ಹಾಗೆ ಇತ್ತು, ನೆನಪಾಯಿತು. ಹೋಗಿ ಮೇಲೆ ಕಸ ಗುಡಿಸ್ಬಿಟ್ಟು ಬಂದ್ಬಿಡೋಣ ಅಂತ ಗುಡಿಸ್ತಿದ್ದೆ. ಪಕ್ಕದಲ್ಲಿ ಮನೆ ಕಟ್ತಿದ್ದಾರಲ್ವ, ಅದರಿಂದ ಒಂದು ಸ್ವಲ್ಪ ಗಲೀಜಾಗಿರುತ್ತೆ ನಮ್ಮ ಮಾಡಿ ಎಲ್ಲನೂ. ಆಗಾಗ ಗುಡಿಸ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಬಟ್ಟೆಗಳೆಲ್ಲ ಒಣಗಾಗ್ತಾ ಇರ್ತೀನಲ್ವ, ಆ ಬಟ್ಟೆಗಳಿಗೆಲ್ಲ ಮೆತ್ಕೊಂತಿರುತ್ತೆ ಅಂತ ಹೇಳಿಬಿಟ್ಟು ಗುಡಿಸ್ಬಿಟ್ಟು ಬಂದುಬಿಟ್ಟೆ. ಟೋನಿ ಬ್ರೂನು ಒಂದು ಸ್ವಲ್ಪ ಹೊತ್ತು ಹಾಡೋದಕ್ಕೆ ಬಿಟ್ಬಿಟ್ಟು ಇನ್ನು ಕೆಳಗಡೆ ಬಂದು ನಮ್ಮ ಮನೆಯವ್ರಿಗೂ ನನಗೂ ಟೀ ಮಾಡಿಕೊಂಡು ಕುಡಿತಿದ್ದೆ. ಇದಾಗಿತ್ತು ಇವತ್ತು.